ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಇಪ್ಪತ್ನಾಲ್ಕು ಗಂಟೆಯಲ್ಲಿ 11 ರೋಗಿಗಳ ಸಾವು ಪ್ರಕರಣ. ವೈದ್ಯರ ನಿರ್ಲಕ್ಷ್ಯ ಆರೋಪ ತಳ್ಳಿಹಾಕಿದ ನಿರ್ದೇಶಕ. ಸತ್ಯದೇವಿ ಮಾತಾಜಿ ಅವರೊಂದಿಗೆ ಮಾತುಕತೆ, ಗೊಂದಲ ನಿವಾರಿಸಿದ ಖೂಬಾ. ಮೃತ ಬಾಲಕಿಯರ ಕುಟುಂಬಕ್ಕೆ ಶಾಸಕ ಪ್ರಭು ಚವ್ಹಾಣ್ ಸಾಂತ್ವನ. ನಾರಿ ಶಕ್ತಿ ಯೋಜನೆಯ ಎಫೆಕ್ಟ್, ಬಸ್ಸಿನಲ್ಲಿ ಸೀಟ್ಗಾಗಿ ಚಪ್ಪಲಿ ಹೊಡೆದಾಟ. ಸುದ್ದಿಯ ವಿವರಗಳು. ಮೈಸೂರಿನ ಜಯದೇವ್ ಹೃದಯ ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿ 24 ಗಂಟೆಗಳ ಅವಧಿಯಲ್ಲಿ 11 ರೋಗಿಗಳು ಮೃತಪಟ್ಟಿರುವ ಘಟನೆ ಆತಂಕಕ್ಕೆ ಕಾರಣವಾಗಿದೆ. ಸರಣಿ ಸಾವುಗಳ ಹಿನ್ನೆಲೆಯಲ್ಲಿ ರೋಗಿಗಳ ಸಂಬಂಧಿಕರು ಆಸ್ಪತ್ರೆ ಆಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದು, ತುರ್ತು ಸಂದರ್ಭಗಳಲ್ಲಿ ಸಮರ್ಪಕ ಮಾಹಿತಿ ಹಾಗೂ ವೈದ್ಯಕೀಯ ಸ್ಪಂದನೆ ದೊರೆಯಲಿಲ್ಲ ಎಂದು ಆರೋಪಿಸಿದ್ದಾರೆ. ಈ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಆಸ್ಪತ್ರೆಯ ನಿರ್ದೇಶಕ ಹಾಗೂ ವೈದ್ಯಕೀಯ ಅಧೀಕ್ಷಕ ಡಾ ಸದಾನಂದ ಅವರು ಸುದ್ದಿಗೋಷ್ಠಿ ನಡೆಸಿ ಸ್ಪಷ್ಟನೆ ನೀಡಿದರು. ಮೃತಪಟ್ಟ ಎಲ್ಲಾ 11 ರೋಗಿಗಳು ತೀವ್ರ ಹೃದಯ ಸಂಬಂಧಿತ ಸಮಸ್ಯೆಗಳಿಂದ ಬಳಲುತ್ತಿದ್ದು, ಆಸ್ಪತ್ರೆಗೆ ದಾಖಲಾಗುವ ವೇಳೆಯಲ್ಲೇ ಗಂಭೀರ ಸ್ಥಿತಿಯಲ್ಲಿದ್ದರು ಎಂದು ಹೇಳಿದರು. ಜೂನ್ ತಿಂಗಳಲ್ಲಿ ಕೆಲ ದಿನಗಳಲ್ಲಿ ಯಾವುದೇ ಸಾವು ಸಂಭವಿಸಿರಲಿಲ್ಲ. ಕೆಲವು ದಿನಗಳಲ್ಲಿ 2 ರಿಂದ 4 ಸಾವುಗಳು ದಾಖಲಾಗಿದ್ದವು. ಆದರೆ ದುರದೃಷ್ಟವಶಾತ್ ಒಂದೇ ದಿನದಲ್ಲಿ 11 ಮಂದಿ ಮೃತಪಟ್ಟಿದ್ದಾರೆ ಎಂದು ತಿಳಿಸಿದರು. ಘಟನೆ ನಡೆದ ವೇಳೆ ವೈದ್ಯರು ಹಾಗೂ ಹಿರಿಯ ತಜ್ಞರು ಕರ್ತವ್ಯದಲ್ಲೇ ಇದ್ದರು ಮತ್ತು ರೋಗಿಗಳ ಕುಟುಂಬ ಸದಸ್ಯರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದರು ಎಂದು ಹೇಳಿದರು. ವೈದ್ಯರ ನಿರ್ಲಕ್ಷ್ಯದಿಂದ ಸಾವುಗಳು ಸಂಭವಿಸಿವೆ ಎಂಬ ಆರೋಪವನ್ನು ತಳ್ಳಿಹಾಕಿದ್ದ ಅವರು, ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ಇರುವುದು ನಿಜವಾದರೂ ಚಿಕಿತ್ಸೆಯಲ್ಲಿ ಯಾವುದೇ ನಿರ್ಲಕ್ಷ್ಯ ನಡೆದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಕೆಲವು ವಿಡಿಯೋಗಳು ಮತ್ತು ಫೋಟೋಗಳು ತಪ್ಪು ಕಲ್ಪನೆ ಮೂಡಿಸುತ್ತವೆ ಎಂದರು. ಮೈಸೂರಿನಷ್ಟೇ ಅಲ್ಲದೆ ಸುತ್ತಮುತ್ತಲಿನ 5 ಜಿಲ್ಲೆಗಳಿಂದ ಗಂಭೀರ ಹೃದಯ ರೋಗಿಗಳು ಜಯದೇವ್ ಆಸ್ಪತ್ರೆಗೆ ಬರುತ್ತಾರೆ. ಸಾಮಾನ್ಯ ಪ್ರಕರಣಗಳಿಗೆ ಸ್ಥಳೀಯ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ದೊರೆಯುತ್ತದೆ. ಅತ್ಯಂತ ಗಂಭೀರ ಸ್ಥಿತಿಯಲ್ಲಿರುವ ರೋಗಿಗಳನ್ನು ಮಾತ್ರ ಇಲ್ಲಿಗೆ ರವಾನಿಸಲಾಗುತ್ತದೆ ಎಂದು ಡಾ ಸದಾನಂದ್ ವಿವರಿಸಿದರು. ಈ ಹಿನ್ನೆಲೆಯಲ್ಲಿ ಮೃತಪಟ್ಟ ರೋಗಿಗಳ ಆರೋಗ್ಯ ಸ್ಥಿತಿ ಮೊದಲಿನಿಂದಲೇ ಸಂಕೀರ್ಣವಾಗಿತ್ತು ಎಂದು ಅವರು ತಿಳಿಸಿದ್ದಾರೆ. ನಿನ್ನೆನೂ ನಾನು ಅಷ್ಟೇ, ನಿನ್ನೆ ರಾತ್ರಿ ನಾನು ಹೋಗಿದ್ದು ರಾತ್ರಿ 10 ಗಂಟೆ ಹಾಸ್ಪಿಟ್ಲಿಂದ ಹೋಗಿದ್ದು. ಅಷ್ಟೊಂದು ಪೇಷಂಟ್ಸು, ಅಷ್ಟೊಂದು ಒತ್ತಡ ನಮ್ಮ ಮೇಲಿದೆ. ವಿ ಆರ್ ಆಲ್ ವರ್ಕಿಂಗ್ ಓವರ್ ಟೈಮ್ ಆ್ಯಂಡ್ ಡಬಲ್ ಅವರ್ ಕೆಪಾಸಿಟಿ. ನಮಗೆ ಎಷ್ಟು ಸಾಧ್ಯ ಒಬ್ಬ ವೈದ್ಯನಿಗೆ ಅದರ 2 ಪಟ್ಟು ನಾವು ಕೆಲಸ ಮಾಡಿದ್ದೀವಿ. ಈಗ ನಾನು ಜೂನ್ 1 ತಿಂಗಳು ಡೆತ್ತನ್ನು ನಾನು ಕೊಡ್ತೀನಿ. ಕೆಲವು ದಿವಸ 0 ಡೆತ್ಸು, ಕೆಲವು ದಿನ ಬರೀ 1 ಡೆತ್ತು, 2, 4, ಇದು ನಿನ್ನೆ ಒಂದೇ ದಿವಸ 11 ಡೆತ್ ಆಗಿರೋದು. ಅದರ್ವೈಸ್ ಜೂನ್ದು ಫುಲ್ ಡೇಟಾ ನಿಮಗೆ ನಾನು ಕೊಡ್ತೀನಿ, ಆಯಿತಾ. ದಿನವಹಿ ಇದು ಅಡ್ಮಿಷನ್ ಎಷ್ಟು, ಫಾರ್ ಎಕ್ಸಾಂಪಲ್ 63 ಜನ ಅಡ್ಮಿಟ್ ಆದರೆ 1 ಡೆತ್ ಆಗಿದೆ. ಸೊ ವಿಸಿಟ್ ಅಕ್ಸೆಪ್ಟಬಲ್ ಆದರೆ ನೀವೇ ಹೇಳಬೇಕು ನನಗೆ, ಆಯಿತಾ. ನನಗೆ ಪ್ರತಿಯೊಂದಕ್ಕೂ ಡೇಟಾ ಇದೆ, ಆಯಿತಾ. ಸೊ ನಿನ್ನೆ ಒಂದು ದಿವಸ ಲಿಟಲ್ ಅನ್ಯೂಷಲ್, ಅದು ನಮ್ಮ ದುರದೃಷ್ಟ. ನಿನ್ನೆನೇ ಈ ಪ್ರಾಬ್ಲಮ್ ಆಯಿತು. ಸೊ ಬಟ್ ವೈದ್ಯರು ಎಲ್ಲರೂ ಡ್ಯೂಟಿ ಮೇಲಿದ್ದರು. ಡಾಕ್ಟರ್ ಶ್ರೀನಿಧಿ ಅವರು ನಿನ್ನೆ ಕನ್ಸಲ್ಟೆಂಟ್ ಸೀನಿಯರ್ ಡಾಕ್ಟರ್ ಆನ್ ಡ್ಯೂಟಿ. ಈಗ ನಿನ್ನೆ ಏನಾಗಿದೆ, ನಮ್ಮ ಹಾಸ್ಪಿಟಲ್ ಅನ್ಯೂಷಲ್ ಆಗಿ ಜಾಸ್ತಿ ಡೆತ್ಸ್ ಆಗಿದೆ. ನಿನ್ನೆ ಬೆಳಗ್ಗೆ 8 ಗಂಟೆಯಿಂದ ಇವತ್ತು ಬೆಳಗ್ಗೆ 8 ಗಂಟೆವರೆಗೂ ನನ್ನ ಹತ್ರ ಸ್ಟ್ಯಾಟಿಸ್ಟಿಕ್ಸ್ ಇದೆ. ಒಂದು 11 ಜನ ಪೇಷಂಟು ನಿನ್ನೆ ಡೆತ್ ಆಗಿದ್ದಾರೆ. ಅದೇನಾಗಿದೆ, ಅದರಲ್ಲಿ ಇರೋರೆಲ್ಲ ಆಲ್ಮೋಸ್ಟು ತುಂಬ ಸೀರಿಯಸ್ ಆಗಿರೋ ಪೇಷಂಟ್ಸು. ಈಗ ಏನಾಗುತ್ತೆ, ನಮ್ಮದು ಟರ್ಷರಿ ಕೇರ್ ರೆಫರಲ್ ಹಾಸ್ಪಿಟ್ಲು. ಈಗ ಈ ಮೈಸೂರು ಸುತ್ತಮುತ್ತಲಿನ 5 ಜಿಲ್ಲೆಗಳಿಗೆ ಇದೊಂದೇ ಹಾರ್ಟ್ ಹಾಸ್ಪಿಟ್ಲ್ ಇರೋದು. ನಮಗೆ ಎಲ್ಲ ಕಡೆಯಿಂದಲೂ ಪೇಷಂಟ್ಸು ರೆಫರ್ ಆಗ್ತಾರೆ. ಸಾಮಾನ್ಯವಾಗಿ ಸಿಂಪಲ್ ಕೇಸಲ್ಲಿ ಅಲ್ಲೇ ಟ್ರೀಟ್ಮೆಂಟ್ ಸಿಗುತ್ತೆ. ಸೀರಿಯಸ್ ಆದವ್ರನ್ನಷ್ಟೇ ಅವರು ಮಡಿಕೇರಿಯಿಂದ, ಚಾಮರಾಜನಗರದಿಂದ ನಮ್ಮ ಹಾಸ್ಪಿಟ್ಲಿಗೆ, ಇನ್ನು ಸೀರಿಯಸ್ ಸ್ಟೇಟ್ ಅವರು ರೆಫರ್ ಆಗಿ ಬರ್ತಾರೆ. ಸುಮಾರು ಜನ ಅಡ್ಮಿಟ್ ಆಗೋ ಟೈಮಲ್ಲೇ ಸೀರಿಯಸ್ ಇರ್ತಾರೆ ಅವರು. ಅದನ್ನು ನಾವು ಅವ್ರ ಹತ್ರ ಇಂಟ್ರ್ಯಾಕ್ಟ್ ಮಾಡಿ ಹೇಳಿರ್ತೀವಿ, ನಿಮ್ಮ ಪೇಷಂಟ್ ಸೀರಿಯಸ್ ಇದ್ದಾರೆ, ಬದುಕಲಿಕ್ಕೆಲ್ಲ ಪ್ರಯತ್ನ ಮಾಡ್ತೀವಿ ಅಂತ. ಸೊ ನಿನ್ನೆ ಅನ್ಯೂಷಲಿ ಸ್ವಲ್ಪ ಜಾಸ್ತಿ ಡೆತ್ಸ್ ಆಗಿದೆ. ಹಾಗಾಗಿ ನಮ್ಮಲ್ಲಿ ಸ್ವಲ್ಪ ಡೆತ್ ರೇಟು ಜಾಸ್ತಿನೇ ಇರುತ್ತೆ. ಆದರೂ ನಾನೊಂದು ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್, ಈಗ ನಾವು ಕಳೆದ ವರ್ಷ ನಾವು ಇಡೀ ಹಾಸ್ಪಿಟಲ್ ಅಡ್ಮಿಷನ್ಸ್ ತೊಗೊಂಡ್ರೆ, ನಮಗೆ ಹೋದ ವರ್ಷ 2025 ಜನವರಿ ಟು ಡಿಸೆಂಬರು ನಮಗೆ 1245 ಡೆತ್ ಆಗಿದೆ. 21,500 ಅಡ್ಮಿಷನ್ಸಲ್ಲಿ. ಅಂದರೆ ನಮಗೆ ಡೆತ್ ರೇಟು ಟೋಟಲು 5.7% ಹೋದ ವರ್ಷ. ಅಂದರೆ 100 ಜನ ಅಡ್ಮಿಟ್ ಆದರೆ 5 ರಿಂದ 6 ಜನ ತೀರ್ಕೊಳ್ತಾರೆ. ದಟ್ ಈಸ್ ದಿ ಡೆತ್ ರೇಟ್ ಆನ್ ಎನ್ ಆ್ಯಾವ್ರೇಜ್ ಕಳೆದ ವರ್ಷದ್ದು ಇದು. ಈ ವರ್ಷದ ಡೇಟಾನು ನಾನು ತೊಗೊಂಡಿದ್ದೀನಿ. ಆಮೇಲೆ ಇಯರ್ ವೈಸ್ ನಾವು ಈ ಹಾಸ್ಪಿಟ್ಲೇ ಪ್ರಾರಂಭ ಆದಾಗಿಂದ 2010ರಿಂದ ತೊಗೊಂಡ್ರೂ ನನ್ನ ಹತ್ರ ಡೇಟಾ ನಿಮಗೆ ಒಂದು ಕಾಪಿ ಕೊಡ್ತೀನಿ. ಅಬೌಟ್ 6 to 8% ಇಸ್ ದಿ ಆವರೇಜ್ ಡೆತ್ ರೇಟ್. 100ಕ್ಕೆ 6 ರಿಂದ 8 ಜನ ನಮ್ಮ ಹಾಸ್ಪಿಟಲಲ್ಲಿ ತೀರ್ಕೊಳ್ತಾರೆ. ಇದೊಂದು.
ಮತ್ತು ಈ ತಿಂಗಳು ಈ ವರ್ಷ ಡೇಟಾನೂ ಇದೆ ಅಬೌಟ್ 5 to 6%. ಇದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ರೆಫರಲ್ ಹಾಸ್ಪಿಟಲ್ ಟರ್ಷಿಯರಿ ಕೇರ್ ದಿಸ್ ಇಸ್ ದಿ ಅಕ್ಸೆಪ್ಟೆಡ್ ಮಾರ್ಟಾಲಿಟಿ. ಆಯ್ತು, ಯಾಕಂದ್ರೆ ಬರೋರೆಲ್ಲ ಹಾರ್ಟ್ ಪೇಷಂಟ್ಸು ತುಂಬ ಸೀರಿಯಸ್ ಇರೋರು. ಇಷ್ಟು ನಿನ್ನೆ ಒಂದು ದಿವಸ ಮಾತ್ರ ಸ್ವಲ್ಪ ಡೆತ್ಸ್ ಆನ್ ಆನ್ ಆ್ಯಾವ್ರೇಜ್ಗಿಂತ ಜಾಸ್ತಿ ಆಗಿದೆ. ನಿನ್ನೆ 11 ಜನ, ಕೆಲವು ಸಲ 2-3 ಡೆತ್ ಇರುತ್ತೆ, ಕೆಲವು ದಿವಸ ಆವ್ರೇಜ್ ಔಟ್ ಮಾಡಿದಾಗ ಅಬೌಟ್ 6% ಪೇಷಂಟ್ಸ್. ಎಸ್ಐಆರ್ ಕುರಿತು ಅನಗತ್ಯ ವಿವಾದ ಸೃಷ್ಟಿಸಲು ಕಾಂಗ್ರೆಸ್ ಪಕ್ಷ ಸಂಚು ರೂಪಿಸಿದೆ ಎಂದು ಕೇಂದ್ರದ ಮಾಜಿ ಸಚಿವ ಹಾಗೂ ಬಿಜೆಪಿ ಮುಖಂಡ ಭಗವಂತ್ ಖೂಬಾ ಆರೋಪಿಸಿದ್ದಾರೆ. ಈ ಸಂಬಂಧ ಪೂಜ್ಯ ಸತ್ಯದೇವಿ ಮಾತಾಜಿ ಅವರ ಹೆಸರನ್ನು ದುರುಪಯೋಗಪಡಿಸಿಕೊಂಡು ರಾಜಕೀಯ ಲಾಭ ಪಡೆಯಲು ಕಾಂಗ್ರೆಸ್ ಯತ್ನಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಭಗವಂತ್ ಖೂಬಾ, ಪೂಜ್ಯ ಸತ್ಯದೇವಿ ಮಾತಾಜಿ ಅವರೊಂದಿಗೆ ನೇರವಾಗಿ ದೂರವಾಣಿ ಮೂಲಕ ಮಾತನಾಡಿದ್ದು ಎಸ್ಐಆರ್ ಕುರಿತಾಗಿ ಅವರಿಗೆ ಉಂಟಾಗಿದ್ದ ಗೊಂದಲವನ್ನು ಸಂಪೂರ್ಣವಾಗಿ ಬಗೆಹರಿಸಲಾಗಿದೆ ಎಂದು ಹೇಳಿದ್ದಾರೆ. ದೂರವಾಣಿ ಸಂಭಾಷಣೆ ವೇಳೆ ವಾಸ್ತವ ಸ್ಥಿತಿಯನ್ನು ವಿವರಿಸಲಾಗಿದ್ದು ತಪ್ಪು ಮಾಹಿತಿ ಆಧರಿಸಿ ಕೆಲವರು ಗೊಂದಲ ಸೃಷ್ಟಿಸಲು ಪ್ರಯತ್ನಿಸುತ್ತಿರುವುದು ಬೆಳಕಿಗೆ ಬಂದಿದೆ ಎಂದು ತಿಳಿಸಿದರು. ಎಸ್ಐಆರ್ ಪ್ರಕ್ರಿಯೆ ಕುರಿತು ಜನರಲ್ಲಿ ಆತಂಕ ಮತ್ತು ಅನುಮಾನ ಮೂಡಿಸುವ ಉದ್ದೇಶದಿಂದ ಕಾಂಗ್ರೆಸ್ ನಾಯಕರು ಸುಳ್ಳು ಪ್ರಚಾರ ನಡೆಸುತ್ತಿದ್ದಾರೆ. ಪೂಜ್ಯ ಸತ್ಯದೇವಿ ಮಾತಾಜಿಯವರಂತಹ ಗೌರವಾನ್ವಿತ ಧಾರ್ಮಿಕ ವ್ಯಕ್ತಿತ್ವದ ಹೆಸರನ್ನು ಬಳಸಿಕೊಂಡು ರಾಜಕೀಯ ಬೆಳೆ ಬೇಯಿಸಿಕೊಳ್ಳಲು ಯತ್ನಿಸುತ್ತಿರುವುದು ಖಂಡನೀಯ ಎಂದು ಖೂಬಾ ವಾಗ್ದಾಳಿ ನಡೆಸಿದರು. ಮಾತಾಜಿ ಅವರೊಂದಿಗೆ ನಡೆದ ನೇರ ಮಾತುಕತೆಯ ಬಳಿಕ ಸತ್ಯಾಂಶ ಬಹಿರಂಗಗೊಂಡಿದ್ದು ಕಾಂಗ್ರೆಸ್ ಮಾಡುತ್ತಿದ್ದ ಆರೋಪಗಳಿಗೆ ಯಾವುದೇ ಆಧಾರವಿಲ್ಲ ಎಂಬುದು ಸ್ಪಷ್ಟವಾಗಿದೆ ಎಂದು ಅವರು ಹೇಳಿದರು. ಧಾರ್ಮಿಕ ಮುಖಂಡರ ಹೆಸರನ್ನು ರಾಜಕೀಯ ಉದ್ದೇಶಗಳಿಗೆ ಬಳಸುವುದು ಸರಿಯಲ್ಲ ಎಂದು ಅಭಿಪ್ರಾಯಪಟ್ಟ ಅವರು ಜನರು ವಂದತಿಗಳಿಗೆ ಕಿವಿಗೊಡದೆ ಸತ್ಯಾಂಶ ಅರಿತುಕೊಳ್ಳಬೇಕು ಎಂದು ಮನವಿ ಮಾಡಿದರು. ಎಸ್ಐಆರ್ ವಿಷಯವನ್ನು ರಾಜಕೀಯಗೊಳಿಸಿ ಗೊಂದಲ ಸೃಷ್ಟಿಸಲು ಕಾಂಗ್ರೆಸ್ ನಡೆಸಿದ ಪ್ರಯತ್ನ ಇದೀಗ ವಿಫಲವಾಗಿದೆ. ಪೂಜ್ಯ ಸತ್ಯದೇವಿ ಮಾತಾಜಿಯವರೊಂದಿಗೆ ನಡೆದ ನೇರ ಸಂಭಾಷಣೆಯಿಂದ ಕಾಂಗ್ರೆಸ್ನ ನಿಜವಾದ ಉದ್ದೇಶ ಬಹಿರಂಗಗೊಂಡಿದ್ದು ಜನರ ಮುಂದೆ ಅವರ ಮುಖವಾಡ ಕಳಚಿದೆ ಎಂದು ಭಗವಂತ್ ಖೂಬಾ ಹೇಳಿದ್ದಾರೆ. ಅವರು ಏನಾದರೂ ಅವರಿಗೆ ತಿಳುವಳಿಕೆ ಇನ್ನು ಹೆಚ್ಚಿನ ಬೇಕಾದ್ರೆ DC ಅವರಿಗೆ ಸಂಪರ್ಕ ಮಾಡಬಹುದು, ಇಲ್ಲ ನಮ್ಮಂತ ಅನುಭವ ರಾಜಕಾರಣಿಗಳನ್ನು ಸಂಪರ್ಕ ಮಾಡಬಹುದು. ನನ್ನ ಆಹ್ವಾನವನ್ನು ಕೊಡ್ತೀನಿ. ಯಾರದೇ ಒಂದು ತಪ್ಪು ತಿಳುವಳಿಕೆಯಿಂದ ಪ್ರಭಾವಿತರಾಗಿ ವಿರೋಧ ಮಾಡುವುದು ಜಿಲ್ಲೆಯ ಪೂಜ್ಯರಿಗೆ ನಾನು ಕೈ ಮುಗಿದು ಕೇಳ್ತೇನೆ, ಯಾವುದೇ ಕಾರಣಕ್ಕೆ ಅದನ್ನು ವಿರೋಧಿಸಬೇಡಿ. ಶರಣತೆ ಮಾತಾಜಿಯವರೇ, ನಾನು ಭಗವಂತ್ ಖೂಬಾ ಅವ್ರು ಮಾತಾಡಿದ್ರಿ. ಮಾತಾಜಿಯವರೇ ಏನಿಲ್ಲ ಮಾತಾಜಿ, ಮೊನ್ನೆ ನಾನು ಒಂದು ಪ್ರೆಸ್ ಮೀಟ್ ಮಾಡೋ ಹೊತ್ತಿನಾಗ ತಾವು ಅದು SIR ವಿರೋಧವಾಗಿ ಜನರ ಮಧ್ಯದಾಗ ಹೋಗಿ ನಿಂತಿದ್ರಲ್ಲ, ಆ ವಿಷಯ ನನಗೆ ಪತ್ರಕರ್ತರು ಕೇಳಿದಾಗ ಏನಾಯ್ತು, ನಾನು ಬಹುತೇಕ ಅವರಿಗೆ ತಪ್ಪು ತಿಳುವಳಿಕೆ ಕೊಟ್ಟಿದ್ದಾರೆ ಮಾತಾಜಿ ಅವರಿಗೆ. ಹೀಗಾಗಿ ಅವ್ರಿಗೆ ನಾವು ತಿಳಿಸಂತದ ನಮ್ದು ಜವಾಬ್ದಾರಿ ಅದ, ನಾವು ತಿಳಿಸ್ತೇವೆ. ಅದಕ್ಕೆ ಅದು ವಿಷಯ ತಿಳ್ಕೊಂಡು ಅದ್ರಲ್ಲಿ ಹೋಗ್ಬೇಕಾಗಿತ್ತು ತಂದಿದ್ದಾನ ಮಾತಾಜಿ. ಅದ್ರಾಗ ಏನ್ ಸಮಸ್ಯೆ ಅನ್ಸಿದ್ರಿ ಮಾತಾಜಿ? ಸಮಸ್ಯೆ ಅಂತಂದ್ರೆ ಒಂದ್ ಪಾಯಿಂಟ್ ಅದ್ರೊಳಗಡೆ ಸಮಾಜಕ್ಕ ತಿಳ್ಕೊಳ್ಳುವಂತದ್ದು ಅದರಿ. ಒಂದ್ ಪಾಯಿಂಟ್ ಏನಂದ್ರ ಈಗ ಡೆತ್ ಆದವ್ರು ಎಲ್ಲರೂ ನಾವು ತೆಗಿಬೇಕು ಅಂತ ಹೇಳ್ಬಿಟ್ಟು ಅದು ಚಲೋ ಇದೆ. ಇನ್ನೊಂದ್ ರೀತಿಯಲ್ಲಿ ಏನಂತಾರಂತಂದ್ರೆ ಈಗ ಬೇರೆ ಕಡೆಗೆ ಈಗ ತವ್ರ ಮನೆಯಾಗ ಒಂದ್ ಹೆಸರು ಇರ್ತದ, ಗಂಡನ ಮನೆಯಾಗ ಒಂದ್ ಹೆಸರು ಇರ್ತದ್ರಿ. ಹೆಸರಿನಲ್ಲಿ ಒಂದ್ ಏನೋ ಮಿಸ್ಟೇಕ್ ಆಗಿರ್ತದ, ಅವ್ರನ್ನೆಲ್ಲ ತೆಗಿಬೇಕು, ಆಧಾರ್ ಕಾರ್ಡು ಲೆಕ್ಕಕ್ಕಿಲ್ಲ ಅನ್ನುವಂಥದ್ದಾಗ್ಲಿ, ಅಂತವ್ರದ್ದಾಗ್ಲಿ. ಈಗ ನಮ್ಮಲ್ಲಿ ಅನಾಥ ಮಕ್ಕಳು ಅದಾವೆ, ತಂದೆ ತಾಯಿನೇ ಇಲ್ಲ ಅವರಿಗೆ, ಯಾವ ಆಧಾರ್ ಕಾರ್ಡು ಇಲ್ಲ. ಈಗ ಅವ್ರೆಲ್ಲ ಹೆಂಗ್ ಮಾಡೋದ್ರಿ ಸರ್? ಇಲ್ಲ ಮಾತಾಜಿ ಅವರೇ, ಈ ನೀವು ಎಲ್ಲವೂ ಎಷ್ಟೇನು ನಿಮ್ಗೇನು ಆತಂಕ ಏನ್ ವ್ಯಕ್ತಪಡಿಸಿರಲ್ಲ, ಎಲ್ಲವಕ್ಕೂ ಸಮಾಧಾನಗಳಿದ್ದಾವೆ ಅದರಲ್ಲಿ. ಯಾವುದೇ ಕಾರಣಕ್ಕೆ ಭಾರತದ ಅರ್ಹ ನಾಗರಿಕ ಅದರ್ಲಿಂದ ವಂಚಿತ ಆಗ್ಲಿಕ್ಕೆ ಅವಕಾಶವೇ ಇಲ್ಲ. ನೀವು ಅಂತದ್ ಏನಾರ ಕೇಸ್ ಇದ್ರಿ ಹೇಳ್ರಿ, ನಾ ಸ್ವತಃ BLOಗಳಿಗೆ DC ಆಫೀಸ್ದವರಿಗೆ ನಾನು ನಿಮ್ಮ ಹತ್ರ ಕಳಿಸ್ತೀನಿ. ಏನಾಗಿದೆ ಇದು? ಸುಮ್ನೆ ಇದು ಕಾಂಗ್ರೆಸ್ದವ್ರು ಇಡೀ ದೇಶದಲ್ಲಿ ಇದಕ್ಕ ಮೊದಲ 5-6 ಸರ್ತಿ ಕಾಂಗ್ರೆಸ್ದವ್ರು ಸ್ವತಃನೇ ಮಾಡಿದ್ದಾರೆ ಇದು SIR. ನಾವೇನ್ ಫಸ್ಟ್ ಮಾಡ್ತೇವೆ, DC ಅವ್ರದೇ ಫೋನ್ ಹೊಂಟು, ನನಗೆ 1 ಮಿನಿಟ್ ಹಂಗೆ ಇಡ್ರಿ. DC ಅವ್ರದೇ ಫೋನ್ ಹೊಂಟು, ಅವ್ರಿಗೆ ಮಾತಾಡ್ತೀನಿ ನಾನು. DC ಅವರೇ, ಹೌದು ಮೊನ್ನೆ ನಾ ಮಾಡಿದ ಕಾರಣ ಅದೇ. ಈಗ SIR ವಿಷಯದಲ್ಲಿ ಅನಾವಶ್ಯಕವಾಗಿ ಕಾಂಗ್ರೆಸ್ ಪಕ್ಷದವರು ಮತ್ತು ಕೆಲವು ಸಂಘಟನೆಗಳಿಗೆಲ್ಲ ತಪ್ಪು ಮಾಹಿತಿ ಕೊಟ್ಟು ಅದನ್ನ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದಕ್ಕೆ ತಾವು ಅಂತವ್ರ ಆ ಸಂಘಟನೆಗಳಿಗೆ ಒಂದ್ಸತಿ ತಾವು ಮೀಟಿಂಗ್ ಕರೀರಿ DC ಆಫೀಸ್ ನಲ್ಲಿ. ಯಾವಾಗ ಮಾಡ್ತಾ ಇದ್ದೀರಿ ಅದು ಮೀಟಿಂಗ್? ಅದು ಲಾಸ್ಟ್ ಟೈಮ್ ಎಲ್ಲ ಪಾರ್ಟಿ ಏಜೆಂಟ್ ಮತ್ತೆ ಈಗ ಸ್ಟಾರ್ಟ್ ಮಾಡಿ
ಅದೇ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ಈ ಸಂಘಟನೆದವರಿಗೆ ಏನ್ ತಪ್ಪು ತಿಳ್ಕೊಂಡಿದಾರಲ್ಲ, ಆತಂಕ ಇದ್ದವರಿಗೆ ಒಂದ್ ಸ್ವಲ್ಪ ಕರೆಸಿ ಒಂದ್ಸತಿ ಆ ಸಂಘಟನೆದವರಿಗೆ, ಇಲ್ಲ ನಿಮ್ದು ಏನಾದ್ರೂ ಸಂಶಯ ಇದ್ರೆ ಹೇಳ್ರಿ, ಅದಕ್ಕೆ ಪರಿಹಾರ ಇದರಲ್ಲಿ ಇದೆ, ನಾವು ಕೊಡ್ತೀವಿ ಅಂತ ಹೇಳಿ. ಮಾತಾಜಿ ಅವರೇ ಕೇಳಿದ್ರಲ್ಲ ತಾವು? ಇದಕ್ಕ ಹಾಗಲ್ಲ, ಅವರು ನೀವು ಮತ್ತೊಂದು ಸರ್ತಿ ನಾ ಕೈ ಮುಗಿದು ಕೇಳ್ತೀನಿ, ಅವರು ತಪ್ಪು ತಿಳುವಳಿಕೆ ಕೊಟ್ಟಾರ ನಿಮ್ಗ. ಎಲ್ಲವೂ ಸಮಾಧಾನ ಇದೆ. ಈ ದೇಶದಲ್ಲಿ ಹುಟ್ಟಿದಂತ ನಾಗರಿಕನಿಗೆ ಯಾವುದೇ ಕಾರಣಕ್ಕೆ ಆ ಒಂದು ಮತಪಟ್ಟಿಯಿಂದ ಹೊರಗೆ ಹಾಕ್ಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಮತ್ತೆ ಇದು 4 ಸರಿ ಕಾಂಗ್ರೆಸ್ದವ್ರು ಮಾಡಿದಾರ, ನಾವು ಈಗ 20 ವರ್ಷದ ನಂತರ ಮಾಡಬೇಕಾಗಿತ್ತು, ಇದು ನಡೀತಾ ಇದೆ ಅಷ್ಟೇ. ಮೋದಿ ಸರ್ಕಾರ ವಿಷಯದಲ್ಲಿ ಯಾವುದೇ ನಿಮ್ಗೆ ತಪ್ಪು ತಿಳುವಳಿಕೆ ಇದ್ರೆ ನೇರವಾಗಿ ನನ್ನ ನಂಬರ್ ಇದೆ, ನಿಮ್ಗೆ ಏನ್ ಮಾತಾಡಿದ್ದೀನಲ್ಲ ಆ ನಂಬರ್ ಇದೆ, ನನಗೆ ನೇರವಾಗಿ ಕಾಲ್ ಮಾಡಿ, ನಾನು ನಿಮ್ಮ ಹತ್ರ ಬರ್ತೀನಿ ಆಶೀರ್ವಾದ ತಗೊಳಕ, ಮತ್ತೆ ನಿಮ್ಗೆ ತಿಳುವಳಿಕೆ ಹೇಳಿಕೆ ಮಾಹಿತಿ ಕೊಡ್ಲಿ. ಆಯ್ತು ಮಾತಾಜಿ, ಧನ್ಯವಾದ. ಶರಣ. ಔರಾದ್ ತಾಲೂಕಿನ ಶೆಂಬಳ್ಳಿ ಗ್ರಾಮದಲ್ಲಿ ಮಾವಿನ ಹಣ್ಣು ಸೇವಿಸಿದ ಬಳಿಕ 2 ಸಹೋದರಿಯರು ಮೃತಪಟ್ಟಿರುವ ದುರ್ಘಟನೆಯ ಹಿನ್ನೆಲೆಯಲ್ಲಿ ಶಾಸಕ ಪ್ರಭು ಚವ್ಹಾಣ್ ಅವರು ಮೃತ ಬಾಲಕಿಯರ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದರು. ಘಟನೆಯ ಬಗ್ಗೆ ಕುಟುಂಬದ ಸದಸ್ಯರಿಂದ ಸಂಪೂರ್ಣ ಮಾಹಿತಿ ಪಡೆದುಕೊಂಡ ಶಾಸಕ ಪ್ರಭು ಚವ್ಹಾಣ್ ನಿಧನರಾದ ಬಾಲಕಿಯರ ಭಾವಚಿತ್ರಗಳಿಗೆ ಪುಷ್ಪ ನಮನ ಸಲ್ಲಿಸಿ ಶ್ರದ್ಧಾಂಜಲಿ ಅರ್ಪಿಸಿದರು. ಈ ವೇಳೆ ದುಃಖದಲ್ಲಿ ಮುಳುಗಿದ್ದ ಕುಟುಂಬದ ಸದಸ್ಯರಿಗೆ ಧೈರ್ಯ ತುಂಬಿದ ಅವರು ಈ ದುರ್ಘಟನೆ ಅತ್ಯಂತ ನೋವುಂಟು ಮಾಡಿದ್ದು, ಕುಟುಂಬದ ದುಃಖದಲ್ಲಿ ತಾವು ಸಹ ಭಾಗಿಯಾಗಿರುವುದಾಗಿ ಹೇಳಿದರು. ಕುಟುಂಬಕ್ಕೆ ತಕ್ಷಣದ ನೆರವಿನ ರೂಪದಲ್ಲಿ ವೈಯಕ್ತಿಕ ಧನ ಸಹಾಯ ನೀಡಿದ ಶಾಸಕರು ಮುಂದಿನ ದಿನಗಳಲ್ಲಿ ಕುಟುಂಬಕ್ಕೆ ಅಗತ್ಯವಿರುವ ಎಲ್ಲಾ ರೀತಿಯ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು. ಅಲ್ಲದೆ ಕುಟುಂಬದಲ್ಲಿರುವ ಉಳಿದ 3 ಮಕ್ಕಳನ್ನು ದತ್ತು ಪಡೆದು ಅವರ ಶಿಕ್ಷಣ, ಆರೋಗ್ಯ ಹಾಗೂ ಭವಿಷ್ಯದ ಅಗತ್ಯಗಳಿಗೆ ನೆರವಾಗುವುದಾಗಿ ಘೋಷಿಸಿದರು. ಮಕ್ಕಳ ವಿದ್ಯಾಭ್ಯಾಸದಿಂದ ಹಿಡಿದು ಮದುವೆಯವರೆಗಿನ ಜವಾಬ್ದಾರಿಯನ್ನು ತಾವು ವಹಿಸಿಕೊಳ್ಳುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಯಾವುದೇ ಕಾರಣಕ್ಕೂ ಮಕ್ಕಳ ಶಿಕ್ಷಣಕ್ಕೆ ಅಡ್ಡಿಯಾಗದಂತೆ ನೋಡಿಕೊಳ್ಳಲಾಗುವುದು. ಅವರ ಉತ್ತಮ ಭವಿಷ್ಯಕ್ಕಾಗಿ ಅಗತ್ಯವಿರುವ ಎಲ್ಲಾ ನೆರವು ಒದಗಿಸಲಾಗುವುದು ಎಂದು ಹೇಳಿದರು. ಸರ್ಕಾರದಿಂದಲೂ ಕುಟುಂಬಕ್ಕೆ ದೊರೆಯಬೇಕಾದ ಪರಿಹಾರ ಹಾಗೂ ಸೌಲಭ್ಯಗಳನ್ನು ಶೀಘ್ರವಾಗಿ ಒದಗಿಸಲು ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗುವುದು ಎಂದು ತಿಳಿಸಿದರು. ಮಾನವದೃಷ್ಟಿಯಿಂದ ಮಾಡಬೇಕು. ನಾನು ಸೇವಕನಾಗಿ ಹೆಲ್ಪ್ ಮಾಡ್ತೀನಿ, ಎಜುಕೇಶನ್ ಹೆಲ್ಪ್ ಮಾಡ್ತೀನಿ, ಆಮೇಲೆ ಮುಂದೆ ಮ್ಯಾರೇಜ್ಗೂ ಹೆಲ್ಪ್ ಮಾಡ್ತೀನಿ. ಸರ್, ಈ ಒಂದು ಹುಡುಗಿ ಆ ಹುಡುಗಿ ಹೆಲ್ಪ್ ಮಾಡಿದ್ರೆ ಅವರಾದ್ರೆ ಅವ್ರು ಮಾಡ್ಕೊಳ್ತಾರೆ, ಅವ್ರು ಜಾಬ್ ಮಾಡ್ತಾರೆ, ಒಂದು ಸ್ವಲ್ಪ ಈ ಹುಡುಗಿ ಮತ್ತು ಆ ಹುಡುಗಿ ಸ್ವಲ್ಪ ಇಲ್ಲ. ಮಾವಿನ ಹಣ್ಣು ಅವ್ರು ತಂದಾರ, ಅಚ್ಚಾ. ರಾತ್ರಿ ತಿಂದ್ರಿ ಮಾವಿನ ಹಣ್ಣು ಏನು ತಿಂದ್ರಿ? ಚಪಾತಿ ರಸು ಏನು ಬೇರೆ? ಚಪಾತಿ ಅನ್ನ. ಹಣ್ಣು ಎಷ್ಟು ಕೆಜಿ ಇತ್ತು? 2 kg ಅಂದ್ರಿ ಸರ್. ಅವ್ರು ನಮ್ಗೆಲ್ಲ ಮನುಷ್ಯಾಗ 6 ಮಂದಿಗೆ ಒಂದೊಂದು ಕೊಟ್ಟಾರಿ. ಅವ್ರು ಭೀ ತಿಂದಕ್ಕೆ ಅವ್ರು ಯಾವ್ದು ತಿಂದಾರ ನಮ್ಗೆ ನಾನು ಅವ್ರ ನಂಬರ್ ಕೊಟ್ಟಿದ್ದೀನಿ, ನಾ ಡಾಕ್ಟರ್ ಮಾತಾಡಿ ಫೋನ್ ಮಾಡಿದ್ದೀನಿ. ಡಾಕ್ಟರ್ ಹೇಳಿದ್ರು ಫುಡ್ ಪಾಯ್ಸನ್ ಇದೆ ಹೇಳಿದ್ರು. ಅದಕ್ಕಾಗಿ ನಾನು ಸುಮ್ಮನೆ ಹಿಂಗೆ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಏನಾಗಿದೆ ಹೇಳೋಕ್ಕಾಗಲ್ಲ. ನಾನು ಫೋನ್ ಮಾಡಿದ್ದೀನಿ, ಮಾತಾಡಿದ ಮೇಲೆ ಹಾಕಿ ಮೇಲೆ ಹೆಸರು ಬಿಟ್ಟು ನಾನು ಏನ್ ಮಾಡ್ಬೇಕು ಕಾನೂನು ಪ್ರಕಾರ ಎಲ್ಲ ಹೆಲ್ಪ್ ಮಾಡ್ತೀನಿ. ಅಮ್ಮ ಯಜಮಾನ್ರೆ ಎಲ್ಲ ಹೆಲ್ಪ್ ಮಾಡ್ತೀನಿ ನಾನು. ಬಂದ್ರು ಏನು ಹಿಂಗೆ ಹೋಗ್ಯಾರಿ. ಬೀದರ್ ಜಿಲ್ಲೆಯ ಭಾಲ್ಕಿಂದ ಮಹಾರಾಷ್ಟ್ರದ ಉದ್ಗಿರ್ಗೆ ತೆರಳುತ್ತಿದ್ದ ರಾಜ್ಯ ಸಾರಿಗೆ ಬಸ್ನಲ್ಲಿ ಸೀಟ್ಗಾಗಿ ಮಹಿಳೆ ಮತ್ತು ಪುರುಷನ ನಡುವೆ ನಡೆದ ಜಗಳ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಬಸ್ನಲ್ಲಿ ಪ್ರಯಾಣಿಕರ ಸಂಖ್ಯೆ ಹೆಚ್ಚಿದ್ದ ಹಿನ್ನೆಲೆಯಲ್ಲಿ ಆಸನಕ್ಕಾಗಿ ಆರಂಭವಾದ ಮಾತಿನ ಚಕಮಕಿ ಕೆಲವೇ ಕ್ಷಣಗಳಲ್ಲಿ ತೀವ್ರ ವಾಗ್ವಾದಕ್ಕೆ ತಿರುಗಿ ನಂತರ ಚಪ್ಪಲಿಯಿಂದ ಹೊಡೆದಾಟದ ಹಂತಕ್ಕೂ ತಲುಪಿರುವುದು ವಿಡಿಯೋದಲ್ಲಿ ಕಂಡುಬಂದಿದೆ. ಬಸ್ನಲ್ಲಿ ಖಾಲಿ ಆಸನದ ವಿಚಾರವಾಗಿ ಮಹಿಳೆ ಮತ್ತು ಪುರುಷನ ನಡುವೆ ಮೊದಲು ವಾಗ್ವಾದ ಆರಂಭವಾಯಿತು. ಬಳಿಕ ಮಾತಿನ ಚಕಮಕಿ ಪರಸ್ಪರ ಆರೋಪ ಪ್ರತ್ಯಾರೋಪಗಳಿಗೆ ತಿರುಗಿ ಪ್ರಯಾಣಿಕರ ಎದುರಲ್ಲೇ ಇಬ್ಬರು ಜಗಳವಾಡಿರುವುದು ವಿಡಿಯೋದಲ್ಲಿ ದಾಖಲಾಗಿದೆ. ಘಟನೆಯ ವೇಳೆ ಬಸ್ನಲ್ಲಿದ್ದ ಇತರ ಪ್ರಯಾಣಿಕರು ಮಧ್ಯ ಪ್ರವೇಶಿಸಿ ಇಬ್ಬರನ್ನು ಸಮಾಧಾನಪಡಿಸಲು ಯತ್ನಿಸಿದರೂ ಕೆಲಕಾಲ ಗದ್ದಲ ಮುಂದುವರೆದಿದೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ಹರಿದಾಡುತ್ತಿದ್ದು ಹಲವರು ವಿವಿಧ ರೀತಿಯ ಪ್ರತಿಕ್ರಿಯೆಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಕೆಲವರು ಮಹಿಳೆಯರ ಉಚಿತ ಬಸ್ ಪ್ರಯಾಣ ಯೋಜನೆಗಳ ಪರಿಣಾಮವಾಗಿ ಬಸ್ಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ಹೆಚ್ಚಿರುವುದರಿಂದ ಇಂತಹ ಘಟನೆಗಳು ನಡೆಯುತ್ತಿವೆ ಎಂದು ಅಭಿಪ್ರಾಯಪಟ್ಟರೆ, ಇನ್ನು ಕೆಲವರು ಸಾರ್ವಜನಿಕ ಸಾರಿಗೆಯಲ್ಲಿ ಶಿಸ್ತು ಮತ್ತು ಪರಸ್ಪರ ಗೌರವ ಕಾಪಾಡಿಕೊಳ್ಳುವ ಅಗತ್ಯವಿದೆ ಎಂದು ಹೇಳಿದ್ದಾರೆ.
ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ಎಸ್ಎಸ್ ನೋಂದಣಿ ವಿಷಯಕ್ಕೆ ಸಂಬಂಧಿಸಿದಂತೆ ತಾನು ಬರೆದ ಪತ್ರಕ್ಕೆ ಸಂಘದ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಇದುವರೆಗೆ ಉತ್ತರ ನೀಡಿಲ್ಲ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ದೆಹಲಿಯಲ್ಲಿನ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು, ತಾವು ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿ ಆ ಪತ್ರ ಬರೆದಿದ್ದರಿಂದ ಅದಕ್ಕೆ ಉತ್ತರ ನೀಡುವುದು ಮೋಹನ್ ಭಾಗವತ್ ಅವರ ಅಗತ್ಯ ಎಂದರು. ನನ್ನ ಪತ್ರಕ್ಕೆ ಪ್ರತಿಕ್ರಿಯೆಯಾಗಿ ಮೋಹನ್ ಭಾಗವತ್ ಮಾತನಾಡಿದ್ದಾರೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಹರಿದಾಡುತ್ತಿರುವ ವಿಡಿಯೋ ತಪ್ಪು. ನಾನು ನನ್ನ ಪತ್ರವನ್ನು ಜೂನ್ 15ರಂದು ಕಳುಹಿಸಿದ್ದು ಸಾಮಾಜಿಕ ಜಾಲತಾಣದಲ್ಲೂ ಹಾಕಿದ್ದೇನೆ. ಆದರೆ ಅವರು ಮಾಡಿದ ಆ ಮಾತುಕತೆ ಜೂನ್ 13 ಅಥವಾ 14ರಂದು ನಡೆದಿದೆ ಎಂದು ಹೇಳಿದರು. ತಾವು ಎಕ್ಸ್ ಖಾತೆಯಲ್ಲಿ ಜೂನ್ 14ರೊಳಗೆ ಆ ವಿಡಿಯೋ ಕ್ಲಿಪ್ ಅನ್ನು ಹಂಚಿಕೊಂಡಿದ್ದಾಗಿ ಅವರು ಸ್ಪಷ್ಟಪಡಿಸಿದರು. ಕೇರಳದ ತ್ರಿಶೂರಿನಲ್ಲಿ ಜೂನ್ 13ರಂದು ಮೋಹನ್ ಭಾಗವತ್ ನೀಡಿದ ವಿವರಣೆ ನನ್ನ ಪತ್ರಕ್ಕೆ ಪ್ರತಿಕ್ರಿಯೆ ಇಲ್ಲ. ಅದು ಚಿತ್ತಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ನೀಡಿದ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆಗೆ ನೀಡಿದ ಉತ್ತರ ಎಂದು ಹೇಳಿದರು. ನಮ್ಮ ದೇಶದಲ್ಲಿ ಒಬ್ಬ ಸಫಾಯಿ ಕರ್ಮಚಾರಿಗೂ ಕೂಡ ಏನಾದರೂ ಸರ್ಕಾರಿ ಸವಲತ್ತು ಬೇಕು ಅಥವಾ ಎಲ್ಲಾನ ಕಸ ಗುಡಿಸ್ಬೇಕು ಅಂದರೆ ರಿಜಿಸ್ಟ್ರೇಷನ್ ಕೇಳ್ತೀರಾ? ಆದರೆ ಇವರಿಗೆ ಏನಕ್ಕೆ ರಿಜಿಸ್ಟ್ರೇಷನ್ ಇಲ್ಲ? ಪ್ರತಿಯೊಂದು ಚರ್ಚ್ ಇರ್ಬೋದು, ಮಸೀದಿ ಇರ್ಬೋದು, ದೇವಸ್ಥಾನ ಇರ್ಬೋದು, ವ್ಯಕ್ತಿ ಇರ್ಬೋದು, ಕಾರ್ಮಿಕ ಇರ್ಬೋದು, ಸಣ್ಣ ಪುಟ್ಟ ಅಂಗಡಿ ಇರ್ಬೋದು, ಸಣ್ಣ ಪುಟ್ಟ ವ್ಯಾಪಾರಿಗಳಿರ್ಬೋದು, ಎಲ್ಲರೂ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಕಾನೂನು ಪಾಲನೆ ಮಾಡ್ತಾರೆ. ಇವ್ರು ಮಾಡೋದಿಲ್ಲ. ಏನಾದರೂ ಕೇಳಿದ್ರೆ ನೀವು ಧರ್ಮದ ಹೆಸರು ತರ್ತೀರಾ? ಧರ್ಮಕ್ಕೆ ಇದಕ್ಕೆ ಏನ್ರಿ ಸಂಬಂಧ? ಎಲ್ಲ ನಾನು ಹೇಳಿದ್ದೀನ ನೀವು ಧರ್ಮ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ. ಎಲ್ಲಿ ತೋರಿಸ್ಬಿಡಿ. ಇಲ್ಲೆಲ್ಲಿ ಈ ನನ್ನ ಪತ್ರದಲ್ಲಿ ಹಿಂದೂ ಅಂತ ಎಲ್ಲಾದರೂ ಒಂದು ಶಬ್ದ ಬಂದಿದೆಯಾ? ಪದ ಬಂದಿದೆಯಾ? ಧರ್ಮ ಅಂತ ಬಂದಿದೆಯಾ? ಒಂದು ತೋರಿಸ್ಬಿಡಿ ನನಗೆ. ಮೊನ್ನೆ ಮೋಹನ್ ಭಾಗವತ್ ಅವ್ರ ಸ್ಟೇಟ್ಮೆಂಟ್ ಅವರೇನು ಹೇಳ್ತಾರೆ, ನಮಗೆ ಏನು ಅವಶ್ಯಕತೆ ಇಲ್ಲ ರಿಜಿಸ್ಟ್ರೇಷನ್. ಧರ್ಮಕ್ಕೆ ಯಾರು ರಿಜಿಸ್ಟ್ರೇಷನ್ ಕೇಳ್ತಾ ಇಲ್ಲ. ಯಾವುದೇ ಧರ್ಮ ಇರ್ಬೋದು, ಬೌದ್ಧ ಧರ್ಮ ಇರ್ಬೋದು, ಜೈನ ಧರ್ಮ ಇರ್ಬೋದು, ಬೇರೆ ಯಾವುದೇ ಧರ್ಮ ಇರ್ಬೋದು, ಯಾರು ರಿಜಿಸ್ಟ್ರೇಷನ್ ಧರ್ಮಕ್ಕೆ ಕೇಳ್ತಾ ಇಲ್ಲ. ನಿಮ್ಮ ಸಂಘಟನೆ ಕೇಳ್ತಾ ಇದ್ದೀವಿ. ಉಡಾಫೆ ಉತ್ತರ ಕೊಡೋದಲ್ಲ. ಯಾವ ಪೇಪರ್ ಇದೆ ತೋರಿಸ್ಬಿಡ್ಲಿ ನನಗೆ. ಬ್ಲಾಂಕೆಟ್ ಇಮ್ಯುನಿಟಿ ಕೊಟ್ಟಿದ್ದಾರ ಇನ್ಕಮ್ ಟ್ಯಾಕ್ಸ್ ಅಪೆಲೇಟ್ ಟ್ರಿಬ್ಯುನಲ್ ಅವರು, IT ದವರು ಕೊಟ್ಟಿದ್ದಾರೇನ್ರಿ ಬ್ಲಾಂಕೆಟ್ ಇಮ್ಯುನಿಟಿ ನಿಮಗೆ ಕಟ್ಟಬಾರ್ದು ಅಂತ? ಕೊಟ್ಟಿದ್ರು ಯಾವ ಅಡಿನಲ್ಲಿ ಕೊಟ್ಟಿದ್ದಾರೆ ಕೊಡಿ, ನಮಗೆ ಪರಿಶೀಲನೆ ಮಾಡ್ತೀವಿ ನಾವು. ನೋಡಿ, ದಿಸ್ ಈಸ್ ಬಿಕಮಿಂಗ್ ಮಾಕ್ರಿ ಆಫ್ ದ ಕಾನ್ಸ್ಟಿಟ್ಯೂಷನ್, ಮಾಕ್ರಿ ಆಫ್ ದ ಲಾ. ಆದ್ರಿಂದ ನನ್ನ ಪತ್ರ ಬಹಳ ಸ್ಪೆಸಿಫಿಕ್ ಆಗಿದೆ. ಇವರೇನು 100 ದಿನ 100 ವರ್ಷ ಇವರು ಆಚರಣೆ ಮಾಡ್ತಾ ಇದ್ದಾರೆ, ಸ್ವಲ್ಪ ಗೌರವಯುತವಾಗಿ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಗೌರವ ಕೊಟ್ಟು ಮಾಡಲಿ ಅಂತ ಅಷ್ಟೇ. ನಾನು ಅವರ ಆಚರಣೆಗೆ ಅಡ್ಡಿಪಡಿಸೋನಲ್ಲ. ಐ ಡು ನಾಟ್ ಕೇರ್, ಬಟ್ ಫಾಲೋ ದ ಲಾ ಆಫ್ ದ ಲ್ಯಾಂಡ್. ಸಿಂಪಲ್ ಆಸ್ ದಟ್. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.